ಹಲೋ, ಎಲ್ಲಿದಿ ಮರಯ? ಇನ್ನು ಮೊಟ್ಟೆ ಬಂದಿಲ್ಲ, ಬೇಗ ತಗೊಂಡ್ ಬಾ. ಹಾಗೆ ಬರ್ತಾ ಬಾಳೆಗೊನೆನು ತಗೊಂಡ್ ಬಾ. ಹಾಗೆ ತರಕಾರಿಗಳು ಬೇಕಾಗುತ್ತೆ ಸಾರ್ ಮಾಡಕ್ಕೆ, ಬೇಗ ತಗೊಂಡ್ ಬಾ ಮರಯ. ಸಂಜೆ ಪೇಮೆಂಟ್ ಮಾಡ್ತೀನಿ. ಯಪ್ಪ, ಮಧ್ಯಾಹ್ನ ಬೇರೆ ಮೀಟಿಂಗ್ ಇದೆ. ಸಾಕಾಗೋಯ್ತಪ್ಪ ನಂಗೆ. ನಮಸ್ತೆ ಮೇಡಮ್. ನಮಸ್ಕಾರ. ಆಮೇಲೆ ಫೋನ್ ಮಾಡ್ತೀನಿ, ಫೋನ್ ಇಡಪ್ಪ. ಏನಮ್ಮ, ಏನಾಗ್ಬೇಕಾಗಿತ್ತು? ಏನಿಲ್ಲ ಮೇಡಮ್, ನನ್ನ ಮಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಬಂದಿದ್ದೀನಿ. ಹೌದಾ? ಕೂತ್ಕೊಳ್ಳಿ, ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀನಿ, ಫಿಲ್ ಮಾಡಿ. ನಾಳೆ ನಿಮ್ಮ ಮಗುನ ಶಾಲೆ ಕರ್ಕೊಂಡು ಬನ್ನಿ. ಮೇಡಮ್, ಹೋದ ವರ್ಷ ನನ್ನ ಮಗಳನ್ನ ಕಾನ್ವೆಂಟ್ ಶಾಲೆಗೆ ಸೇರಿಸಿದ್ದೆ ಮೇಡಮ್. ಅಲ್ಲಿ ಫೀಸ್ ಕಟ್ಟೋಕೆ ಆಗ್ಲಿಲ್ಲ ಮೇಡಮ್. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನನ್ನ ಮಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಬಂದಿದ್ದೀನಿ. ನಿಮ್ಮ ಶಾಲೆಯಲ್ಲಿ ಏನಾದರೂ ಫೀಸ್ ಕಟ್ಟಬೇಕಾ ಮೇಡಮ್? ನೋಡಮ್ಮ, ನಮ್ಮ ಶಾಲೆಯಲ್ಲಿ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಫೀಸ್ ಇಲ್ಲ. ನಾವು ಫೀಸ್ ಕೂಡ ತಗೊಳ್ಳೋದಿಲ್ಲ. ಸರ್ಕಾರಿ ಶಾಲೆ ಇರೋದೇ ಬಡವರಿಗೋಸ್ಕರ. ನೀನ್ ಕರ್ಕೊಂಡ್ ಬರಮ್ಮ. ಇಂಗ್ಲಿಷ್ ಬುಕ್ನ ಕೊಂಡ್ಕೊಂಡಿದ್ವಿ ಮೇಡಮ್. ಈ ವರ್ಷನೂ ಕೊಂಡ್ಕೋಬೇಕಾ ಮೇಡಮ್? ನೋಡಮ್ಮ, ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಪುಸ್ತಕಗಳನ್ನ ಕೊಡ್ತಾರೆ. ನೀನೇನು ಕೊಂಡ್ಕೋಬೇಡ, ಆಯ್ತಾ? ಹಾಗಾದ್ರೆ ನಾಳೆನೆ ನನ್ನ ಮಗಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ಮೇಡಮ್. ಓಕೆ ಅಮ್ಮ, ಖಂಡಿತ ಅಡ್ಮಿಷನ್ ಮಾಡಿ. ಶಾಲೆಯಲ್ಲಿ ನಾನು ನನ್ನ ಮಗಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ದೆ ಮೇಡಮ್. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆಯಾ ಮೇಡಮ್? ನೋಡಮ್ಮ, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ